ವಿಜಯಲಕ್ಷ್ಮಿ, ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಜೈಲು ಪಾಲಾದ ಸಂದರ್ಭದಿಂದಲೂ ಕೂಡ ಅನೇಕ ದೇವಸ್ಥಾನಗಳಿಗೆ ಹೋಗಿದ್ದಾರೆ, ಹೋಮ ಹವನಗಳಲ್ಲಿ ಭಾಗಿಯಾಗಿದ್ದಾರೆ, ಕಂಡ ದೇವರಲ್ಲಿ ಮೊರೆ ಇಡ್ತಿದ್ದಾರೆ, ದರ್ಶನ್ ಒಳ್ಳೇದಾಗ್ಲಿ ಅಂತ ಹೇಳಿ ಅನ್ನೋ ರೀತಿಯಲ್ಲಂತೂ ಕಂಡು ಬರ್ತಾ ಇದೆ. ಬಳ್ಳಾರಿ ಜೈಲಿಗೂ ಕೂಡ ಹೋದ ಸಂದರ್ಭದಲ್ಲಿ ಕುಂಕುಮ, ಅಕ್ಷತೆ ಇತ್ಯಾದಿಗಳನ್ನು ತೆಗೆದುಕೊಂಡು ಹೋಗಿದ್ರಂತೆ. ಶಕ್ತಿ ದೇವತೆಗಳ ದೇವಸ್ಥಾನಕ್ಕೆ ಹೋಗಿ ಪೂಜೆ ಪುನಸ್ಕಾರಗಳನ್ನು ಮಾಡಿಸಿ ಅಲ್ಲಿಂದ ಪ್ರಸಾದವನ್ನು ತಂದು ಕೊಟ್ಟಿದ್ದಾರೆ ದರ್ಶನ್ಗೆ ಅನ್ನೋ ಮಾಹಿತಿ. ದರ್ಶನ್ ಬಿಡುಗಡೆ ಆಗಿದ್ರೆ ಸಾಕು ಅಂತ ಹೇಳಿ ದೇವಸ್ಥಾನಗಳನ್ನು ಸುತ್ತಾ ಇದ್ದಾರೆ. 9 ಬಾರಿ ಜೈಲಿನಲ್ಲೇ ಪತಿಯನ್ನ ಭೇಟಿಯಾಗಿದ್ದಾರೆ, ಇನ್ಕ್ಲೂಡಿಂಗ್ ಈ ಬಳ್ಳಾರಿಯ ವಿಸಿಟ್. ದರ್ಶನ್ಗಾಗಿ ಪತ್ನಿ ವಿಜಯಲಕ್ಷ್ಮಿ ಬೇಡದ ದೇವರಿಲ್ಲ ಅನ್ನೋ ರೀತಿಯಲ್ಲಾಗಿದೆ. ಹೋಮ ಹವನ ಎಲ್ಲವನ್ನ ಕೂಡ ಮಾಡ್ತಿದ್ದಾರೆ. ಇಷ್ಟು ದಿನ ಪರಪ್ಪನ ಅಗ್ರಹಾರಕ್ಕೆ ಹೋಗಿ ಭೇಟಿ ಮಾಡ್ತಾ ಇದ್ರು. ಭೇಟಿ ಮಾಡಿದ ಸಂದರ್ಭದಲ್ಲಿ ಕುಂಕುಮ, ಪ್ರಸಾದ ಇತ್ಯಾದಿಯನ್ನ ನೀಡಿ ಬರ್ತಾ ಇದ್ರು. ನಿನ್ನೆ ಬಳ್ಳಾರಿಗೆ ಭೇಟಿ ಕೊಟ್ಟರು. ಬಳ್ಳಾರಿಯಲ್ಲೂ ಕೂಡ ದೇವರ ಪ್ರಸಾದವನ್ನ ಕೈಯಲ್ಲಿ ಇಟ್ಕೊಂಡೇ ಹೋಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಇದರ ಬಗ್ಗೆ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಪತಿಗೆ ಕುಂಕುಮ ಅಕ್ಷತೆ ನೀಡಿದ ವಿಜಯಲಕ್ಷ್ಮಿ, ಸಾಲು ಸಾಲು ಪೂಜೆ ಮಾಡಿ ದಾಸನಿಗೆ ಪ್ರಸಾದ. ವಿಜಯಲಕ್ಷ್ಮಿ ದರ್ಶನ್ ಪಾಲಿನ ಲಕ್ಷ್ಮಿ. ಪತಿ ಬಿಡುಗಡೆಗಾಗಿ ವಿಜಯಲಕ್ಷ್ಮಿ ಮಾಡದ ಪೂಜೆ ವ್ರತಗಳೇ ಇಲ್ಲ. ಕೊಲ್ಲೂರು ಮೂಕಾಂಬಿಕೆಯಿಂದ ಹಿಡಿದು ಮೈಸೂರು ಚಾಮುಂಡಿ ಸನ್ನಿಧಿಯಲ್ಲಿ ಮಾಡದ ಪ್ರಾರ್ಥನೆಗಳಿಲ್ಲ. ದಾಸ ಬಳ್ಳಾರಿ ಜೈಲಿಗೆ ಹೋಗಿ 3 ದಿನ ಕಳೆಯುತ್ತಿದ್ದಂತೆ ವಿಜಯಲಕ್ಷ್ಮಿ ದೇಗುಲದ ಕುಂಕುಮ ಅಕ್ಷತೆ ಪ್ರಸಾದ ತಂದಿದ್ದಾರೆ. ಪತಿ ಬಿಡುಗಡೆಗಾಗಿ ಗುಡಿ ಗೋಪುರಗಳಿಗೆ ಪ್ರದಕ್ಷಿಣೆ ಹಾಕುತ್ತಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಇದ್ದಾಗ ಬರೋಬ್ಬರಿ 9 ಸಲ ವಿಜಯಲಕ್ಷ್ಮಿ ಭೇಟಿ ನೀಡಿದ್ರು. ಪ್ರತಿ ಸಲ ಭೇಟಿಯಾದಾಗಲೂ ಒಂದೊಂದು ಸನ್ನಿಧಿಯ ಪ್ರಸಾದವನ್ನ ನೀಡಿದ್ರು. ಇದೀಗ ಬಳ್ಳಾರಿ ಜೈಲಿಗೆ ಭೇಟಿ ನೀಡಿದಾಗಲೂ ದೇವರ ಪ್ರಸಾದ ನೀಡಿದ್ದಾರೆ. ಪತಿ ಜೈಲು ಸೇರುತ್ತಿದ್ದಂತೆ ವಿವಿಧ ಶಕ್ತಿ ದೇಗುಲಗಳಿಗೆ ಪೂಜೆ ಪುನಸ್ಕಾರ ಮಾಡುತ್ತಿದ್ದಾರೆ. ಮೈಸೂರು ಚಾಮುಂಡಿ ಸನ್ನಿಧಾನ, ಬಂಡಿಕಾಳಮ್ಮ ದೇವಿಗೆ ಪೂಜೆ, ಕೊಲ್ಲೂರು ಮೂಕಾಂಬಿಕೆ ಸನ್ನಿಧಾನದಲ್ಲಿ ಚಂಡಿಕಾ ಹೋಮ, ಬೆಂಗಳೂರಿನ ಬನಶಂಕರಿ ದೇಗುಲದಲ್ಲಿ ಪತಿಗಾಗಿ ಪೂಜೆ ಮಾಡಿದ್ದಾರೆ. ದರ್ಶನ್ ಬೆನ್ನು ಬಿಡದೆ ಸಾಲು ಸಾಲು ಸಂಕಷ್ಟ ಎದುರಾಗಿದೆ. ಪತಿ ಜೈಲು ಸೇರಿದ ಬಳಿಕ ಕಣ್ಣೀರಿನಲ್ಲಿ ವಿಜಯಲಕ್ಷ್ಮಿ ಕೈ ತೊಳೆಯುತ್ತಿದ್ದಾಳೆ. ಪರಪ್ಪನ ಅಗ್ರಹಾರದಲ್ಲಿ ಬಿಂದಾಸ್ ಲೈಫ್ ಅನ್ನ ಲೀಡ್ ಮಾಡ್ತಾ ಇದ್ರು ದರ್ಶನ್. ಪ್ರಭಾವಿಗಳ ದೆಸೆಯಿಂದ ರಾಜನಂತಿದ್ದ ಕಾಟೇರ ಈಗ ಬಳ್ಳಾರಿಯ ಜೈಲಲ್ಲಿ ಕುಗ್ಗೋಗಿದ್ದಾನೆ. ಹೇಗಿದ್ದವನು ಹೇಗಾದ, ಈ ಸ್ಟೋರಿ ನೋಡಿ. ಬಳ್ಳಾರಿ ಜೈಲಲ್ಲಿ ದಾಸ ಪರದಾಟ. ಹೇಗಿದ್ದ ಕಾಟೇರ ಹೇಗಾದ? ಪರಪ್ಪನ ಅಗ್ರಹಾರ ಜೈಲಲ್ಲಿ ದರ್ಶನ್ಗೆ ಎಲ್ಲಾ ರೀತಿ ವ್ಯವಸ್ಥೆ ಇತ್ತು ಅಂತ ಹೇಳಲಾಗಿತ್ತು. ಅದಕ್ಕೆ ಪೂರಕ ಅನ್ನುವಂತೆ ಕೈಯಲ್ಲಿ ಕಾಫಿ ಮಗ್, ಇನ್ನೊಂದು ಕೈಯಲ್ಲಿ ಸಿಗರೇಟ್ ಇದ್ದ ಫೋಟೋ ಕೂಡ ರಿಲೀಸ್ ಆಗಿತ್ತು. ಇದಲ್ಲದೆ ರಾಜಾತಿಥ್ಯ ಕೂಡ ನೀಡಲಾಗ್ತಾ ಇತ್ತು ಅಂತ ಆರೋಪವೂ ಇದೆ. ಹೀಗಾಗಿ ಅರಮನೆಯಿಂದ ಬಳ್ಳಾರಿ ಜೈಲಿಗೆ ದರ್ಶನ್ನ ಶಿಫ್ಟ್ ಮಾಡಲಾಗಿದ್ದು ದಾಸ ಕಂಪ್ಲೀಟ್ ಸೈಕ್ ಆಗಿದ್ದಾನೆ. ಪರಪ್ಪನ ಅಗ್ರಹಾರದಲ್ಲಿ ಮಂತ್ರಿ ಅಂತಿದ್ದ ಬಾಸ್ ಬಳ್ಳಾರಿಗೆ ಬಂದ ಮೇಲೆ ರಾಜನಂತೆ ಇರ್ತಾರೆ ಅಂತ ಅಭಿಮಾನಿಗಳು ಹೇಳ್ತಾ ಇದ್ರು. ಆದರೆ ಬಳ್ಳಾರಿ ಜೈಲಲ್ಲಿ ದಾಸನ ಆಟಕ್ಕೆ ಫುಲ್ ಬ್ರೇಕ್ ಹಾಕಲಾಗಿದೆ. ಚಿಕ್ಕ ಕೋಣೆಯಲ್ಲಿ ಒಂದು ಬೆಡ್ಶೀಟ್, ಅಲ್ಲೇ ಟಾಯ್ಲೆಟ್, ಒಂದು ತಟ್ಟೆ ಅಷ್ಟೇ ನೀಡಲಾಗಿದೆ. ಯಾವುದೇ ಸ್ಪೆಷಲ್ ಟ್ರೀಟ್ಮೆಂಟ್ ಇಲ್ಲದೆ ದರ್ಶನ್ ಕಂಗಾಲಾಗಿದ್ದಾನಂತೆ. ಬ್ಯಾಗ್ ಹಿಡಿದು ಸೆಲ್ಗೆ ಹೋದ ದತ್ತ. ನೋ ಸಿಗರೇಟ್, ನೋ ರೌಡಿ ಫ್ರೆಂಡ್ಸ್, ನೋ ವಿಡಿಯೋ ಕಾಲ್, ಎಲ್ಲ ಬಂದ್. ದರ್ಶನ್ಗಾಗಿ ಪತ್ನಿ ವಿಜಯಲಕ್ಷ್ಮಿ ತಂದ 2 ಬ್ಯಾಗ್ ಬಟ್ಟೆಗಳನ್ನ ತಾನೇ ತನ್ನ ಸೆಲ್ಗೆ ಹೊತ್ತೊಯ್ದಿದ್ದಾನೆ. ಬಹುಶಃ ಇಷ್ಟು ವರ್ಷದಲ್ಲಿ ಸಿನಿಮಾಗಳಲ್ಲಿ ಬಿಟ್ಟರೆ ನಿಜ ಜೀವನದಲ್ಲಿ ಒಮ್ಮೆಯೂ ಹೀಗೆ ಬ್ಯಾಗ್ ಹಿಡಿಯದ ದಾಸ ಜೈಲಲ್ಲಿ ತನ್ನ ಕೆಲಸ ತಾನೇ ಮಾಡಿಕೊಳ್ಳುವಂತ ಪರಿಸ್ಥಿತಿ.
ನಿನ್ನೆ ದರ್ಶನ್ ಪತ್ನಿ ಭೇಟಿ ಮಾಡಿ ಬಟ್ಟೆ ಹಾಗೂ ಒಂದಿಷ್ಟು ತಿನಿಸುಗಳನ್ನ ಕೊಟ್ಟಿದ್ರು. ಭೇಟಿಯ ಬಳಿಕ ಪುನಃ ಸೆಲ್ಗೆ ಹೋಗುವಾಗ ಜೈಲು ಅಧಿಕಾರಿಗಳು ನೀವೇ ನಿಮ್ಮ ಬ್ಯಾಗ್ ತೆಗೆದುಕೊಂಡು ಹೋಗಿ ಅಂತ ಮುಲಾಜಿಲ್ದೆ ಹೇಳಿದ್ರು. ಇದಕ್ಕೆ ಮರು ಮಾತನಾಡದೆ ಬ್ಯಾಗ್ ಹಿಡಿದು ದರ್ಶನ್ ಹೋಗಿದ್ದಾರೆ. ಎಲ್ಲ ದಿಮಾಕು ದರ್ಪ ಎಲ್ಲದಕ್ಕೂ ಕಾಕಿ ಫುಲ್ ಸ್ಟಾಪ್ ಇಟ್ಟಿದೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಜೈಲಿನಿಂದಲೇ ದರ್ಶನ್ ಟಿ ಶರ್ಟ್ ಸಂದೇಶವನ್ನ ನೀಡಿದ್ರ. ಮಾಧ್ಯಮಗಳು ಕಂಡಾಗೆಲ್ಲ ಒಂದೇ ಟಿ ಶರ್ಟ್ ಅನ್ನ ದರ್ಶನ್ ಹಾಕ್ತಾ ಇದ್ದಾರೆ. ಅಂದ್ರೆ ಮಾಧ್ಯಮಗಳು ನೋಡ್ಲಿ ಅಂತ ಹೇಳಿ, ಅಥವಾ ಜೈಲಿನಿಂದ ದರ್ಶನ್ ಮಾಧ್ಯಮಗಳ ಮೂಲಕ ಸಂದೇಶವನ್ನ ಕೊಡ್ತಾ ಇದ್ದಾರ. ನ್ಯಾಯ, ಸಮಾನತೆ, ಶಾಂತಿ ಇದರ ಉಲ್ಲೇಖ ಇರುವಂತ ಆ ಪೂಮಾ ಟಿ ಶರ್ಟ್ ಅದನ್ನ ಹಾಕೊಂಡೇ ಹೊರಗಡೆ ಬರ್ತಾ ಇದ್ದಾರೆ. ಮಾಧ್ಯಮಗಳ ಕಣ್ಣಿಗೆ ಕಾಣುವಂತ ಸಮಯ ಬಂದಾಗ ದರ್ಶನ್ ಪೂಮಾ ಟಿ ಶರ್ಟ್ ಹಾಕೊಂಡು ಹೊರಗಡೆ ಬರ್ತಾ ಇದ್ದಾರೆ. ಆ ಪೂಮಾ ಟಿ ಶರ್ಟ್ನಲ್ಲಿ ಈ ರೀತಿಯ ಬರಹಗಳೆಲ್ಲ ಇದಾವೆ. ಟಿ ಶರ್ಟ್ ಮೂಲಕ ದರ್ಶನ್ ಮೆಸೇಜ್ ಪಾಸ್ ಮಾಡಿದ್ರ, ಮತ್ತೊಮ್ಮೆ ನ್ಯಾಯಕ್ಕಾಗಿ ಮನವಿ ಮಾಡಿದ್ರ ದರ್ಶನ್ ರೀತಿಯಲ್ಲೇ ಟಿ ಶರ್ಟ್ ಧರಿಸಿದ ಫ್ಯಾನ್ಸ್. ಇದು ಈಗ ಚರ್ಚೆ ಕಾರಣ ಆಗಿದೆ. ಮೇಡಮ್, ಇದು ಮಾಡ್ಲಪ್ಪ, ಟಿ ಶರ್ಟ್ ಹಾಕೊಳ್ಳಿ, ನಮ್ದೇನು ಅಭ್ಯಂತರ ಇಲ್ಲ. ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ದರ್ಶನ್ ಹೋಗಿದ್ದಾರೆ, ನಾವು ಹಂಗೆ ಮಾಡ್ತೀವಿ ಅಂತ ಮಾಡಬೇಡಿ, ಅಷ್ಟೇ ಮನವಿ. ಎಲ್ಲದನ್ನೂ ಅನುಕರಣೆ ಮಾಡಕ್ ಹೋಗ್ತೀವಿ ಅಂತ ಮಾಡಬೇಡಿ. ಯಾಕಂತಂದ್ರೆ ನಿಮ್ಮನೇಲೂ ಹೆಂಡತಿ, ಮಕ್ಕಳು, ಅಪ್ಪ, ಅಮ್ಮ, ತಂಗಿ ಇತ್ಯಾದಿಗಳಿರ್ಬೋದು. ಬಹಳ ಬೇಸರ ಆಗಿದೆ ಏನು ಗೊತ್ತಾ ರಂಜಿತ್, ನೀವು ಗಮನಿಸಿದ್ರಿ, ಪುಟ್ಟ ಮಗು, ಈವನ್ ಮಂತ್ಸ್ ಬೇಬಿ, ಒಂದು ವರ್ಷನೂ ಆಗಿತ್ತೋ ಇಲ್ಲೋ, ಅದಕ್ಕೆ ಖೈದಿ ನಂಬರ್ ಅಂತ ಹಾಕ್ಬಿಟ್ಟು ಬಟ್ಟೆ ಮೇಲೆ ಕೋಳ ಪಕ್ಕದಲ್ಲಿಟ್ಟು ಫೋಟೋ ಶೂಟ್ ಮಾಡಿಸಿದ್ರು. ಏನು ಸಂದೇಶ ಕೊಡ್ಲಿಕ್ಕೆ ಹೊರಟಿದ್ದೀರಿ ಇದ್ರ ಮೂಲಕ? ಅಭಿಮಾನ ಇರಲಿ, ಒಳ್ಳೇದೆ, ಆರಾಧಿಸಿ ದರ್ಶನ್ರನ್ನ. ಅವ್ರ ಫಿಲಮ್ ರಿಲೀಸ್ ಆಗಿದೆ, ಹೋಗಿ ಫಿಲಮ್ ನೋಡ್ಕೊಂಬನ್ನಿ. ಈ ಥರದ್ದೇ ಟಿ ಶರ್ಟ್ ಹಾಕೊಳ್ತೀರಾ, ನಿಮ್ಮ ಮನೆ ಮಂದಿಗೆಲ್ಲ ಕೊಡ್ತೀರಾ? ಕೊಡಿ. ನೋಡಿ, ಇದು ಏನು ಗಮನಿಸ್ತಾ ಇದ್ದೀರಿ, ಅವ್ರ ಅಭಿಮಾನಿಗಳೆಲ್ಲರೂ ಕೂಡ ಅಂಥದ್ದೇ ಟಿ ಶರ್ಟ್ ತೊಗೊಂಡಿದ್ದಾರೆ ಅಂತ. ಆ ಕಂಪ್ನಿ ಉದ್ಧಾರ ಆಯಿತು, ನಿಮ್ಮ ಹೆಸರಲ್ಲಿ ಆ ಕಂಪ್ನಿ ಉದ್ಧಾರ ಆಗಲಿ, ಅಲ್ಲಿ ಕೆಲಸ ಮಾಡ್ತಿರೋರು ಉದ್ಧಾರ ಆಗಲಿ, ತುಂಬ ಸಂತೋಷ. ಆದರೆ ಎಲ್ಲವನ್ನ ಕೂಡ ಅನುಕರಣೆ ಮಾಡ್ತೀನಿ. ದರ್ಶನ್ ಹೆಂಡತಿಗೆ ಹೊಡೆದು ಜೈಲಿಗೆ ಹೋಗಿದ್ರು, ಹಂಗೆ ಮಾಡಕ್ಕೆ ಹೋಗಬೇಡಿ. ಫ್ಯಾನ್ಗೆ ಹೊಡೆದಿರೋ ಆರೋಪದ ಮೇಲೆ, ಕೊಲೆ ಮಾಡಿರೋ ಆರೋಪದ ಮೇಲೆ ಜೈಲಿಗೆ ಹೋಗಿದ್ದಾರೆ, ದಯವಿಟ್ಟು ಹಂಗೆ ಮಾಡಕ್ಕೆ ಹೋಗಬೇಡಿ. ಕೆಟ್ಟ ಪದ ಬಳಸಿ ಮಾಧ್ಯಮಗಳಿಗೆ ಬೈದ್ರು, ನೀವು ಆಲ್ರೆಡಿ ಮಾಡ್ತಿದ್ದೀರಿ, ಸಾಧ್ಯ ಆದರೆ ಕಮ್ಮಿ ಮಾಡ್ಕೊಳ್ಳಿ. ನಮಗೇನು ಡಿಫ್ರೆನ್ಸ್ ಆಗಲ್ಲ, ರಂಜಿತ್ಗೆ, ನನಗೆ, ಅಥವಾ ನಮ್ಮ ರೀತಿಯಲ್ಲಿ ಕೆಲಸ ಮಾಡ್ತಿರೋ ಕರ್ನಾಟಕದ ಯಾವುದೇ ಮಾಧ್ಯಮದವರಿಗೆ ನೀವು ಬಳಸುವ ಯಾವುದೇ ಪದಗಳು ಕೂಡ ಎಫೆಕ್ಟ್ ಆಗಲ್ಲ. ವಿ ಡೋಂಟ್ ಕೇರ್. ಬಟ್ ಸ್ಟಿಲ್ ನಿಮ್ಮ ಮಾನಸಿಕ ಆರೋಗ್ಯದ ದೃಷ್ಟಿಯಿಂದ ಇದನ್ನೆಲ್ಲ ದರ್ಶನ್ ಥರ ಅನುಕರಣೆ ಮಾಡ್ಲಿಕ್ಕೆ ಹೋಗಬೇಡಿ, ಒಳ್ಳೆಯದಲ್ಲ. ನಾವು ಈ ಕಾರ್ಯಕ್ರಮದ ಬಿಗ್ ಮಾರ್ನಿಂಗ್ನ ಶುರುವಲ್ಲೇ ಹೇಳಿದ್ವಿ, ಯಾರೆಲ್ಲ ದರ್ಶನ್ನ ಸಪೋರ್ಟ್ ಮಾಡಿಕೊಂಡು ಬೆಸ್ಟ್ ಅಂತ ಹೇಳಿ ಡೈಲಾಗ್ಗಳು ಹೊಡ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಂಡು ಮಾಧ್ಯಮದ ಮುಂದೆ ಹೇಳಿಕೆ ಕೊಡ್ತಿದ್ದಾರೆ, ಅವ್ರ ಮೇಲೂ ಕೂಡ ಪೊಲೀಸರು ಕಣ್ಣಿಟ್ಟಿದ್ದಾರೆ ಅಂತ ಹೇಳಿ. ಹಾಗಾಗಿ ನಿಮ್ಮ ಮಾನಸಿಕ ದೈಹಿಕ ಆರೋಗ್ಯಕ್ಕೋಸ್ಕರ ನಮ್ಮ ಕಳಕಳಿಯ ಮನವಿ, ಎಲ್ಲ ವಿಚಾರದಲ್ಲೂ ದರ್ಶನ್ನ ಫಾಲೋ ಮಾಡೋಕ್ಕೆ ಹೋಗಬೇಡಿ. ಇದು ಮಾಡಿ, ಟಿ ಶರ್ಟ್ ಹಾಕೊಳ್ಳಿ, ಫೋಟೋಗೆ ಪೋಸ್ ಕೊಡಿ, ನಾವು ತೋರಿಸ್ತಾ ಇದ್ದೀವಿ, ನಮಗೂ ಖುಷಿ. ಒಂದು ಕಂಪನಿ, ಆ ಕಂಪನಿಯಲ್ಲಿ ಕೆಲಸ ಮಾಡೋರು ಉದ್ಧಾರ ಆದರೂ ನೀವು ಖುಷಿಯಾಗಿದ್ದೀರಾ, ನಮಗೂ ಖುಷಿ. ಎನಿವೆ, ನಿನ್ನೆ ದರ್ಶನ ಪಡೆಯೋಕೆ ಅಂತ ಹೇಳಿ